ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಕನ್ಕನ್ಗೆ ಹುಷಾರಿಲ್ಲ ಅಂತ ಆಸ್ಪತ್ರೆ ಕರ್ಕೊಂಡು ಬಂದು ಅಡ್ಮಿಟ್ ಮಾಡಿರ್ತಾರೆ. ಡಾಕ್ಟರ್ ಮೀನಾ ಮತ್ತೆ ಕುಸುಮಾ ಅವ್ರ ಹತ್ರ ಬಂದು BP ಇದೇ ರೀತಿ ಕನ್ಕನ್ಗೆ ಹೆಚ್ಚು ಕಮ್ಮಿ ಆಗ್ತಿದ್ರೆ ಮುಂದಕ್ಕೆ ಹಾರ್ಟ್ ಅಟ್ಯಾಕ್ ಅಥವಾ ಹಾರ್ಟ್ ಪ್ರಾಬ್ಲಮ್ ಬಂದರೂ ಬರ್ಬೋದು ಅಂತ ಹೇಳಿದಾಗ ಅದನ್ನ ಕೇಳಿ ಮೀನಾ ಮತ್ತೆ ಕುಸುಮಾ ಅವ್ರಿಬ್ಬರಿಗೂ ಕೂಡ ಗಾಬರಿ ಆಗುತ್ತೆ. ಏನ್ ಡಾಕ್ಟರ್ ಈ ರೀತಿ ಹೇಳ್ತಿದ್ದೀರಾ ಅಂತ ಮೀನಾ ಕೇಳಿದಾಗ, ಟೆನ್ಷನ್ ಮಾಡ್ಕೋಬೇಡಮ್ಮ, ಆದ್ರೆ ಇದನ್ನೆಲ್ಲ ಸರಿಯಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ನಾನು ಕೊಡೋ ಮೆಡಿಸಿನ್ಗಳನ್ನ ಕರೆಕ್ಟಾಗಿ ಕೊಟ್ಕೊಂಡು ಹೋಗಿ ಎಲ್ಲ ಸರಿ ಹೋಗ್ಬಿಡುತ್ತೆ. ಆದಷ್ಟು ಬೇಗ ಅವಳ ಮನಸ್ಸಲ್ಲಿ ಏನಿದೆಯೋ ಅದನ್ನ ತಿಳ್ಕೊಂಡು ಅದನ್ನ ಸರಿ ಮಾಡೋದಕ್ಕೆ ಪ್ರಯತ್ನ ಪಡಿ ಅಂತ ಡಾಕ್ಟರ್ ಮೀನಾಗ್ ಹೇಳ್ತಾರೆ. ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಮೀನಾ ಮತ್ತೆ ಕುಸುಮ ಅವ್ರಿಬ್ರು ಕೂಡ ಆಚೆಗೆ ಬಂದಾಗ, ಏನೇ ಮೀನಾ ಈ ರೀತಿ ಆಗೋಯ್ತಲ್ಲೇ, ಏನೇ ಮಾಡೋದು, ಚೆನ್ನಾಗಿದ್ ಹುಡುಗಿ ಇವಾಗ ಈ ಪರಿಸ್ಥಿತಿಗೆ ಬಂದ್ಬಿಟ್ಲಲ್ಲೇ ಅಂತ ಹೇಳ್ಕೊಂಡು ಕುಸುಮ ಅವ್ರು ಅಳ್ತಿರ್ಬೇಕಾದ್ರೆ, ಅಮ್ಮ ಅವಳ ಪರಿಸ್ಥಿತಿಗೆ ಬರೋದಕ್ಕೆ ನಾವೇ ನಮ್ಮ ಕಾರಣ ಅಂತ ಮೀನಾ ಹೇಳ್ತಾಳೆ. ಏನೇ ಮೀನಾ ಈ ರೀತಿ ಮಾತಾಡ್ತಿದ್ಯಾ ಅಂತ ಕುಸುಮ ಅವ್ರು ಕೇಳಿದಾಗ, ಇನ್ನೇನಮ್ಮ ಅವಳಿಗೆ ಸಿಗ್ಬೇಕಾಗಿರೋ ಒಳ್ಳೆ ಜೀವನನ ನಾವೇ ನಮ್ಮ ಕೈಯಾರೆ ಹಾಳು ಮಾಡ್ತಾ ಇದೀವಿ ಅಂತ ಮೀನಾ ಹೇಳ್ತಿರ್ಬೇಕಾದ್ರೆ, ಅವಳ ಅರುಣ್ನ ಲವ್ ಮಾಡ್ತಾ ಇರೋದ್ರ ಬಗ್ಗೆ ಮಾತಾಡ್ತಿದ್ದೇನೆ ಅಂತ ಕುಸುಮ ಅವ್ರು ಕೇಳ್ತಾರೆ. ಅಲ್ಲಮ್ಮ, ಇಷ್ಟಪಟ್ಟಿರೋ ಜೊತೆ ಜೀವನ ಮಾಡೋದಕ್ಕೆ ಆಗೋದಿಲ್ಲ ಅಂತ ಯೋಚನೆ ಮಾಡಿದಾಗ ಯಾರು ತಾನೇ ಇದನ್ನೆಲ್ಲ ಸಹಿಸ್ಕೋತಾರೆ ಹೇಳು ಅಂತ ಮೀನಾ ಕೇಳ್ತಾಳೆ. ಅಲ್ಲ ಕಣೆ, ಅದು ಅಳಿಯಂದ್ರಿಗೆ ಇಷ್ಟ ಇಲ್ವಲ್ಲಿ ಅಂತ ಕುಸುಮ ಅವ್ರು ಹೇಳ್ತಿರುವಾಗ, ಅಮ್ಮ ಸುಮ್ನೆ ಅಳಿಯಂದ್ರು ಅಂತ ಏನೇನೋ ಮಾತಾಡ್ಬಿಡಮ್ಮ. ಆ ಕಡೆ ನನ್ನ ಗಂಡನೂ ಅರ್ಥ ಮಾಡ್ಕೋತಾ ಇಲ್ಲ, ಈ ಕಡೆ ನೀನು ಅರ್ಥ ಮಾಡ್ಕೋತಾ ಇಲ್ಲ. ನೀನ್ ಇದ್ರ ಬಗ್ಗೆ ಏನು ಮಾತಾಡದೆ ಒಂದು ಗಟ್ಟಿ ನಿರ್ಧಾರ ತಗೊಳ್ದೆ ಇರೋದಕ್ಕೆ ನಮ್ಮ ಅವ್ರ ಇದ್ರಲ್ಲಿ ಸೋರೋದಕ್ಕೆ ಒಪ್ಕೋತಾ ಇಲ್ಲ. ಸ್ವಲ್ಪ ಧೈರ್ಯ ಬಗ್ಗೆ ಅವ್ರ ಮುಂದೆ ಹೋಗಿ ನಿಂತ್ಕೊಂಡು ಮಾತಾಡಮ್ಮ. ಅದನ್ನ ಬಿಟ್ಬಿಟ್ಟು ನೀನು ಅಳಿಯಂದ್ರು ಅಂತ ಭಯ ಪಟ್ಕೊಂಡಿದ್ರೆ ಆಗುತ್ತೇನಮ್ಮ ಅಂತ ಮೀನಾ ಕೇಳ್ತಾಳೆ. ಅದ್ ಹಾಗಲ್ಲ ಕಣೆ, ನಾನು ಭಯ ಪಡ್ತಾ ಇಲ್ಲ. ಆದ್ರೆ ಅಳಿಯಂದ್ರು ನಮ್ಮ ಕುಟುಂಬದ ಮೇಲೆ ಎಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರೆ ನಿನ್ಗೆ ಗೊತ್ತು ತಾನೆ. ಆ ಮರ್ಯಾದೆಗೋಸ್ಕರನೇ ಕಣೆ ನಾನು ಸುಮ್ಮನೆ ಇರೋದು ಅಂತ ಕುಸುಮ ಅವ್ರು ಹೇಳ್ತಿರುವಾಗ, ಅಮ್ಮ ಮರ್ಯಾದೆ ಎಲ್ಲ ಒಂದ್ ಪಕ್ಕಕ್ಕೆ ಇರ್ಲಮ್ಮ, ಇಲ್ಲಿ ಕನ್ಕನ್ ಜೀವನನೇ ಮುಖ್ಯನಮ್ಮ. ನೀನು ಅವಳಿಗೋಸ್ಕರನಾದ್ರೂ ಒಂದ್ಸಲ ಅವ್ರ ಜೊತೆ ಹೋಗಿ ಮಾತಾಡಮ್ಮ. ಕನ್ಕನ್ಗೆ ಅರುಣ್ ಜೊತೆ ಮದುವೆ ಮಾಡೋಣ ಅಂತ ಹೇಳಮ್ಮ ಅವ್ರ ಹತ್ರ. ನಿನಗೂ ಇದ್ರಲ್ಲಿ ಇಷ್ಟ ಇದೆ ಅಂತ ಗೊತ್ತಾದ್ರೆ ಆಗ ಅವ್ರ ಮನಸ್ಸನ್ನ ಚೇಂಜ್ ಮಾಡ್ಕೊಂಡ್ರು ಮಾಡ್ಕೋಬಹುದು. ಯೋಚನೆ ಮಾಡಮ್ಮ ಅಂತ ಮೀನಾ ಹೇಳ್ತಿರ್ತಾಳೆ. ಅಲ್ಲ ಕಣೆ, ಮೊದ್ಲೇ ಹುಡುಗನ್ ನೋಡಿದ್ರೆ ಅಳಿಯಂದ್ರಿಗೆ ಆಗೋದಿಲ್ಲ, ಅವ್ರಿಗೆ ಅಷ್ಟೊಂದು ಕೋಪ ಅವನ ಮೇಲೆ. ಈ ಕೋಪ ಇರೋವಾಗ ನಾವು ಹೋಗಿ ಅವ್ರ ಹತ್ರ ಮಾತಾಡೋದಕ್ಕಾಗತ್ತೇನೆ ಅಂತ ಕುಸುಮ ಅವ್ರು ಕೇಳ್ತಿರುವಾಗ, ಅಮ್ಮ ಅವ್ರ ಅರುಣ್ ಬಗ್ಗೆ ಏನಾದ್ರೂ ತಿಳ್ಕೊಳ್ಳಿ, ಆದ್ರೆ ನಿನ್ಗೆ ಅರುಣ್ ಬಗ್ಗೆ ಏನಮ್ಮ ಅನ್ಸುತ್ತೆ ಅಂತ ಮೀನಾ ಕೇಳಿದಾಗ, ಆ ಹುಡುಗನ್ ನೋಡಿದಾಗ ಅವ್ನು ಒಳ್ಳೆಯವನು ಅಂತಾನೆ ಅನ್ನಿಸ್ತಿದೆ ಕಣೆ. ಆದ್ರೆ ಅಂತ ಕುಸುಮ ಅವ್ರು ಹೇಳ್ತಿರುವಾಗ, ಏನಮ್ಮ ಆದ್ರೆ ಅಂದ್ರೆ ಅಂತ ಮೀನಾ ಕೇಳ್ತಾಳೆ. ಅದ್ ಹಾಗಲ್ಲ ಕಣೆ, ಈಗಾಗ್ಲೇ ಅಳಿಯಂದ್ರ ಮನ್ಸಲ್ಲಿ ಅವ್ನು ಸರಿ ಇಲ್ಲ, ಅವ್ನ್ ಕೆಟ್ಟವನು ಅನ್ನೋ ಅಭಿಪ್ರಾಯ ಬಂದಾಗಿದೆ. ಈಗ ಹೋಗಿ ಅಳಿಯಂದ್ರ ಹತ್ರ ಕನ್ಕನ್ನ ಅರುಣ್ ಜೊತೆ ಮದುವೆ ಮಾಡ್ಕೊಳ್ಳೋಣ ಅಂತಂದ್ರೆ ಅವ್ರ ಮನ್ಸಿಗೆ ಬೇಜಾರಾಗೋದಿಲ್ವೇನೆ? ನನ್ನ ಮಾತನ್ನ ಇವ್ರು ಮೀರ್ತಿದ್ದಾರೆ ಅಂತ ಅವ್ರು ಅನ್ಕೊಳ್ಳೋದಿಲ್ವಾ? ಅವ್ರ ಮಾತನ್ನ ಮೀರಿ ನಾವ್ ಇದನ್ನ ಏನಾದ್ರೂ ಮಾಡಿದ್ವಿ ಅಂತಂದ್ರೆ ಎಲ್ಲಿ ನಿನ್ ಜೀವನ ಹಾಳಕ್ ಹೋಗ್ಬಿಡುತ್ತೋ ಅನ್ನೋ ಭಯ ಕಣೆ ನನ್ಗೆ ಅಂತ ಕುಸುಮ ಅವ್ರು ಹೇಳ್ತಿರ್ತಾರೆ. ಅಮ್ಮ, ನನ್ನ ಜೀವನದ ಬಗ್ಗೆ ನೀನ್ ಯಾಕಮ್ಮ ಚಿಂತೆ ಮಾಡ್ತೀಯಾ? ನನ್ನನ್ನೇನು ಅವ್ರು ಅರ್ಧಕ್ಕೆ ಬಿಟ್ಟೋಗ್ಬಿಡ್ತಾರಾ? ಇಲ್ಲ ಅಮ್ಮ, ಅವ್ರಿಗೆ ನಾನು ಅಂದ್ರೆ ಜೀವ. ಏನೇ ಆದ್ರೂ ಅವ್ರು ನನ್ನ ಬಿಟ್ಕೊಡೋದಿಲ್ಲಮ್ಮ. ಅವ್ರು ಕೋಪ ಮಾಡ್ಕೋಬಹುದು ಅಷ್ಟೇನೆ, ಆದ್ರೆ ಯಾವತ್ತೂ ನನ್ನ ಬಿಟ್ಕೊಡೋದಿಲ್ಲ. ನೀನೇನು ಯೋಚನೆ ಮಾಡ್ಬೇಡಮ್ಮ, ಅವ್ರ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ. ಅವ್ರು ತುಂಬಾನೇ ಒಳ್ಳೆಯವರು, ಆದ್ರೆ ಕೋಪದಲ್ಲಿ ಇದನ್ನೆಲ್ಲ ಸರಿಯಾಗಿ ಯೋಚನೆ ಮಾಡ್ತಿಲ್ಲ ಅಷ್ಟೇನೆ. ನೀನ್ ಮಾತಾಡೋದ್ನೆಲ್ಲ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ನನ್ನ ಮೇಲೆ ಅವ್ರೇನು ದ್ವೇಷ ತೀರ್ಸ್ಕೊಳ್ಳೋದಿಲ್ಲಮ್ಮ. ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ಅರುಣ್ ಕೂಡ ಇವ್ರ ಮೇಲಿರೋ ಕೋಪಕ್ಕೆ ತುಂಬಾ ಕೆಲಸಗಳನ್ನ ಮಾಡಿದ್ದಾರೆ, ಅದಕ್ಕೆ ಅವರಿಬ್ಬರ ಮಧ್ಯೆ ತುಂಬಾನೇ ದ್ವೇಷ ಬೆಳೆದ್ಬಿಟ್ಟಿದೆ. ಅದಕ್ಕೆ ನಮ್ಮ ಅರುಣ್ ಕಂಡ್ರೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಆದ್ರೆ ಏನ್ ಮಾಡೋದು, ಕನಕ ಅರುಣ್ನ ತುಂಬಾನೇ ಇಷ್ಟಪಟ್ಬಿಟ್ಟಿದ್ದಾಳಲ್ಲಮ್ಮ. ಅವ್ನು ಸಿಗೋದಿಲ್ಲ ಅನ್ನೋ ಟೆನ್ಷನ್ಗೆ ಅವಳು ಈ ರೀತಿಯೆಲ್ಲ ಆಗೋಗಿದ್ದಾಳೆ. ಇದ್ರಲ್ಲೇ ಅರ್ಥ ಆಗ್ತಿಲ್ವಾ ನಿನ್ಗೆ ಎಷ್ಟ್ರ ಮಟ್ಟಿಗೆ ಅವಳು ಅರುಣ್ನ ಇಷ್ಟಪಡ್ತಿದ್ದಾಳೆ ಅಂತ ಮೀನಾ ಹೇಳ್ತಾಳೆ. ಸರಿ ಕಣೆ ಮೀನಾ, ಇವಾಗ ನಾನು ಏನ್ ಮಾಡ್ಬೇಕು ಅಂತ ಹೇಳಿ ಅಂತ ಕುಸುಮ ಅವ್ರು ಕೇಳ್ತಿರುವಾಗ, ನೀನ್ ಮೊದ್ಲು ಹೋಗಿ ನಿನ್ನ ಅಳಿಯನ ಹತ್ರ ಮಾತಾಡಮ್ಮ. ನಾವೇನಾದ್ರೂ ಹಿಂಗೆ ಬಿಟ್ಬಿಟ್ರೆ ಕನ್ಕನ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗೋದ್ರೆ ಏನಮ್ಮ ಮಾಡೋದು? ಡಾಕ್ಟರ್ ಹೇಳಿದ್ನೆಲ್ಲ ಕೇಳಿಸ್ಕೊಂಡೆ ಅಲ್ವೇನಮ್ಮ, ಅದಕ್ಕೆ ಹೇಳ್ತಾ ಇದ್ದೀನಿ, ನೀನ್ ಹೋಗಿ ಅವ್ರ ಹತ್ರ ಮಾತಾಡಮ್ಮ ಅಂತ ಮೀನಾ ಹೇಳಿದಾಗ, ಸರಿ ಆಯ್ತು ನಾನು ಮಾತಾಡ್ತೀನಿ ಅಂತ ಹೇಳಿ ಕುಸುಮ ಅವ್ರು ಒಪ್ಕೋತಾರೆ. ಈ ಕಡೆ ಮನೋಜನ್ಗೆ ಗಟ್ಟಿ ಪದಾರ್ಥಗಳು ಏನು ತಿನ್ನೋದಕ್ಕಾಗೋದಿಲ್ಲ ಅಂತ ರೋಹಿಣಿ ಅವನಿಗೆ ಗಂಜಿ ಜ್ಯೂಸು ಎಲ್ಲ ಮಾಡಿ ಅದಕ್ಕೆ ಸ್ಟ್ರಾ ಹಾಕಿ ತಂದು ಕುಡಿ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ಶಾಂತಿ ಬಂದು, ನೀನೇನ ಮಾಡ್ತಾ ಇದ್ಯಾ ಇಲ್ಲಿ ಗುಂಗ್ರಿ ಅಂತ ಕೇಳಿದಾಗ, ಅತ್ತೆ ನಾನು ಅವ್ರಿಗೆ ಗಂಜಿ ಕುಡಿಯೋದಕ್ಕೆ ಹೆಲ್ಪ್ ಮಾಡ್ತಿದ್ದೆ ಅಂತ ರೋಹಿಣಿ ಹೇಳ್ತಾಳೆ. ಯಾಕೆ ಅವ್ನ ಕೈ ಕಾಲು ಏನು ಸರಿ ಇಲ್ವೇನೆ? ಅವ್ನಿಗೆ ಎತ್ಕೊಂಡು ಕುಡಿಯೋದಕ್ಕೆ ಚೆನ್ನಾಗಿ ಗೊತ್ತಿದೆ, ನೀನೇನೆ ಅವ್ನ ಪಕ್ಕದಲ್ಲಿ ಕೂತ್ಕೊಂಡು ಅದನ್ನ ಕುಡಿ ಇದನ್ನ ಕುಡಿ ಅಂತ ಆರ್ಡರ್ ಎಲ್ಲ ಮಾಡ್ತಿದ್ಯಾ? ಚಿನಕ್ನೂರು ಚಿಂತಾಮಣಿ, ನಾನು ಸ್ವಲ್ಪ ಹೊತ್ತು ಇಲ್ಲಿಲ್ಲ ಅಂತಂದ್ರೆ ನೀನು ನಾಟಕನ ತೋರಿಸ್ಬಿಡ್ತೀಯ ಅಲ್ವಾ ಅಂತ ಶಾಂತಿ ಹೇಳ್ತಿರುವಾಗ, ಇಲ್ಲ ಅತ್ತೆ, ಅವ್ರು ಏನಾದ್ರೂ ಬೇಕು ಅಂತ ಹೇಳಿದ್ರೆ ಅದನ್ನ ಕೊಡೋಣ ಅಂತ ಇಲ್ಲೇ ಕೂತ್ಕೊಂಡೆ ಅಷ್ಟೇ ಅತ್ತೆ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಮನೋಜ ಕೈ ಸನ್ನೆ ಮಾಡ್ಕೊಂಡು ಏನು ಹೇಳೋದಕ್ಕೆ ಅಂತ ಹೋಗ್ತಾನೆ. ಅಯ್ಯೋ ನೀನೇನೋ ಹೇಳ್ತಾ ಇದ್ಯಾ, ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ ಕಣೋ ಅಂತ ಶಾಂತಿ ಹೇಳ್ತಿರುವಾಗ, ಇದೇ ಸರಿಯಾದ ಸಮಯ ಅಂತ ಅತ್ತೆ ನನಗೆ ಇದು ಅರ್ಥ ಆಯ್ತು ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಅರ್ಥ ಆಯ್ತಾ? ಏನೇ ಅರ್ಥ ಆಯ್ತು ಲೇ ನಾಟಕದೊಳೆ ಅಂತ ಶಾಂತಿ ಕೇಳ್ತಿರುವಾಗ, ಇಲ್ಲ ಅತ್ತೆ ನಿಜವಾಗ್ಲೂ ಅವ್ರು ಏನು ಹೇಳ್ತಿದಾರೋ ನನ್ಗೆ ಗೊತ್ತಾಗ್ತಿದೆ ಅಂತ ರೋಹಿಣಿ ಹೇಳ್ತಾಳೆ. ಸುಮ್ನೆ ನನ್ಗೆಲ್ಲ ಗೊತ್ತಿದೆ ಅದು ಇದು ಅಂತ ಡವ್ ಮಾಡ್ಬೇಡ ಕಣೆ ಅಂತ ಹೇಳಿ, ಮನೋಜ ನೀನ್ ಅಂಗಡಿಗೆ ಹೋಗ್ತಿಲ್ವೇನೋ ಅಂತ ಶಾಂತಿ ಕೇಳ್ತಿರುವಾಗ ಮತ್ತೆ ಮನೋಜ ಕೈ ಸನ್ನೆ ಮಾಡ್ತಿರ್ತಾನೆ. ಅಯ್ಯೋ ಮನೋಜ, ಈ ಹೊರದೇಶದವ್ರು ಮಾತಾಡ್ತಾರಲ್ಲ ಆ ರೀತಿ ಕೇಳಿಸ್ತಾ ಇದೆ ಕಣೋ, ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ ಅಂತ ಶಾಂತಿ ಹೇಳ್ತಿರುವಾಗ, ಅತ್ತೆ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿದೆ ಅತ್ತೆ, ಈ ಬಾಯಿ ಇಟ್ಕೊಂಡು ನಾನು ಹೇಗೆ ಶೋರೂಮ್ಗೆ ಹೋಗ್ಲಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ ಮನೋಜ್ ಅಂತ ರೋಹಿಣಿ ಹೇಳ್ತಿರುವಾಗ, ಮನೋಜ ಹೌದು ಅಂತ ತಲೆ ಅಲ್ಲಾಡಿಸ್ತಾನೆ. ಈ ರೀತಿ ಹೋದ್ರೆ ಕಸ್ಟಮರ್ಗಳು ಏನು ಅನ್ಕೊಳ್ಳೋದಿಲ್ವಾ, ನನ್ನೇನೆ ಕಿಂಡಲ್ ಮಾಡ್ತಾರೆ, ಅದಕ್ಕೆ ರೋಹಿಣಿ ನನ್ನ ಜೊತೆ ಬರ್ಲಿ ಅಂತ ಹೇಳ್ತಾ ಇದಾರತ್ತೆ ಅಲ್ವಾ ಮನೋಜ್ ಅಂತ ರೋಹಿಣಿ ಹೇಳಿದಾಗ, ಮನೋಜ್ ಆಶ್ಚರ್ಯದಿಂದ ರೋಹಿಣಿಯನ್ನು ನೋಡ್ತಿರ್ತಾನೆ. ಏನೇ ಚಿನಕ್ನೂರು ಚಿಂತಾಮಣಿ, ಅವ್ನು ಹೇಳಿದ್ದು ಎರಡೇ ಎರಡು ಮಾತು, ಆದ್ರೆ ನೀನ್ ನೋಡಿದ್ರೆ ಇಷ್ಟು ರೀಲ್ ಬಿಡ್ತಾ ಇದೆಯಲ್ಲೇ, ಸುತ್ಕೊಳ್ಳೋದಕ್ಕೆ ನಾನೇನು ಇಲ್ಲಿ ರೀಲ್ ಮಾಸ್ಟರ್ ತರ ನಿಂತಿಲ್ಲ ಕಣೆ. ಅವ್ನು ಹೇಳ್ದ ಅಂತ ನಿನ್ ಮನ್ಸಲ್ಲಿರೋದನ್ನೆಲ್ಲ ಹೇಳೋದಕ್ಕೆ ಬರ್ತೀಯ
ಮಾಡ್ತಿದ್ಯಾನೆ ಅಂತ ಶಾಂತಿ ರೋಹಿಣಿಗೆ ಬೈತಿರುವಾಗ, ಅಯ್ಯೋ ಇಲ್ಲ ಅತ್ತೆ, ನಿಜವಾಗ್ಲೂ ಮನೋಜ್ ಅವರೇ ಹೇಳಿದ್ದು ಅಂತ ರೋಹಿಣಿ ಹೇಳ್ತಾಳೆ. ಏನೋ ನೀನು ಹಂಗೆ ಏನೋ ಹೇಳಿದ್ದು ಅಂತ ಶಾಂತಿ ಮನೋಜನ್ ಕೇಳ್ತಿರುವಾಗ, ಮನೋಜ ರೋಹಿಣಿ ಮುಖ ನೋಡ್ಕೊಂಡು ಹೌದು ಅಂತ ತಲೆ ಅಲ್ಲಾಡಿಸ್ತಾನೆ. ನಂತರ ಶಾಂತಿ, ಹಂಗೆ ಬಿಟ್ರೆ ಅಂದ್ರೆ ನೋಡು, ಅವಳು ಯಾಕೋ ಬರ್ಬೇಕು ನಿನ್ ಜೊತೆ, ಈಗೇನ್ ನೀನ್ ಹೋಗಿ ಯಾರ ಜೊತೆನೂ ಮಾತಾಡೋದಕ್ಕಾಗೋದಿಲ್ಲ ಅಷ್ಟೇ ತಾನೇ, ಸರಿ ಆಯ್ತು, ಹೀಗಿರ್ಬೇಕಾದ್ರೆ ನೀನ್ ಶೋರೂಮ್ಗೆ ಹೋಗ್ಬೇಡ, ನಿನ್ ಬಾಯ್ ಸರಿ ಹೋಗೋವರೆಗೂ ನಿನ್ ಮನೇಲೆ ಬಿದ್ದಿರು ಅಂತ ಶಾಂತಿ ಹೇಳ್ತಿರುವಾಗ, ಮತ್ತೆ ಮನೋಜ ಕೈ ಸನ್ನೆ ಮಾಡ್ಕೊಂಡು ಮಾತಾಡ್ತಿರ್ತಾನೆ. ಅಯ್ಯಯ್ಯೋ, ಕೈಯಲ್ಲೇ ಭರತನಾಟ್ಯ ಆಡ್ಬೇಡ ಕಣೋ, ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ಯೋ, ನನ್ಗಂತೂ ಒಂದು ಅರ್ಥ ಆಗ್ತಿಲ್ಲ ಕಣೋ, ಸರಿಯಾಗಿ ಬುಗಳು ಅಂತ ಶಾಂತಿ ಹೇಳ್ತಿರುವಾಗ, ಅತ್ತೆ ಹೋಗ್ಲಿಲ್ಲ ಅಂತಂದ್ರೆ ಶೋರೂಮ್ ಅಲ್ಲಿ ವ್ಯಾಪಾರ ಹೇಗಾಗುತ್ತೆ ಅಂತ ಕೇಳ್ತಿದಾರತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಈ ಶೋರೂಮ್ಗೆ ಇವಳು ಬೇಕಾದ್ರೆ ಹೋಗ್ಲಿ, ಅಲ್ಲಿ ಅವಳು ನೋಡ್ಕೋತಾ ಇರ್ಲಿ, ಅದು ನಿನ್ ಬಾಯಿ ಸರಿ ಹೋಗೋವರೆಗೂ ಮಾತ್ರ ಅಂತ ಶಾಂತಿ ಹೇಳ್ತಿರುವಾಗ, ಅದನ್ನ ಕೇಳಿ ರೋಹಿಣಿ ಶಾಕ್ ಆಗ್ತಾಳೆ. ಮತ್ತೆ ಮನೋಜ ಕೈ ಸನ್ನೆ ಮಾಡ್ತಿರುವಾಗ, ಇಲ್ಲ ಅತ್ತೆ ನಾವಿಬ್ರು ಜೊತೆಗೆ ಹೋಗ್ಬೇಕಂತೆ, ಅಕೌಂಟ್ಸು ಅವ್ರು ನೋಡ್ಕೋತಾರಂತೆ, ಸೇಲ್ಸ್ ಎಲ್ಲ ನನ್ನ ನೋಡ್ಕೊಂತ ಹೇಳ್ತಾ ಇದ್ದಾರೆ ಅಂತ ರೋಹಿಣಿ ಹೇಳ್ತಿರುವಾಗ, ಏನೋ ಆ ರೀತಿ ಹೇಳ್ದೇನೋ ಅಂತ ಶಾಂತಿ ಕೇಳ್ತಾಳೆ. ಆಗ ಮನೋಜ ರೋಹಿಣಿ ಮುಖ ನೋಡ್ತಿರುವಾಗ, ರೋಹಿಣಿ ಪ್ಲೀಸ್ ಹೂ ಅನ್ನು ಮನೋಜ್ ಅಂತ ತಲೆ ಅಲ್ಲಾಡಿಸ್ತಿರ್ತಾಳೆ. ಅದೆಲ್ಲ ಏನು ಬೇಕಾಗಿಲ್ಲ, ನೀನೇನು ಹೋಗ್ಬೇಡ, ಅವಳು ಮಾತ್ರ ಹೋಗಿ ಬರ್ಲಿ ಸಾಕು. ಗುಂಗ್ರಿ ನೋಡೆ, ಶೋರೂಮ್ಗೆ ಹೋಗ್ಬಿಟ್ಟು ಓನರ್ ತರ ಕಾಲ್ ಚಚ್ಕೊಂಡು ಕೂತ್ಕೋಬೇಡ, ಅಲ್ಲಿ ಕೆಲಸ ಮಾಡೋರ್ ಜೊತೆ ನೀನು ಒಬ್ಳು ಕೆಲಸದೊಳಗಿರ್ತೀಯ ಅಷ್ಟೇನೆ, ಶೋರೂಮ್ಗೆ ಹೋಗಿ ಬಂದು ಕರೆಕ್ಟಾಗಿ ಲೆಕ್ಕಾಚಾರನ ನಾನು ಕೊಡ್ಲೇಬೇಕು ಆಯ್ತಾ ಅಂತ ಶಾಂತಿ ಹೇಳ್ತಿರುವಾಗ, ಅತ್ತೆ ನಾನು ಆಲ್ರೆಡಿ ಮಾವನ ಹತ್ರ ಕೊಡ್ತಾ ಇದ್ದೀನಿ ಅತ್ತೆ ಲೆಕ್ಕನ ಅಂತ ರೋಹಿಣಿ ಹೇಳ್ತಾಳೆ. ಯಾಕೆ ಅವ್ರ ಹತ್ರ ಮಾತ್ರ ಲೆಕ್ಕ ಕೊಡ್ಬೇಕೇನೆ, ನಾನು ಕೇಳ್ತೀನಿ, ಇನ್ಮೇಲೆ ನನಗೂ ಲೆಕ್ಕ ಕೊಡು, ಈಗ ನೀನೊಬ್ಳು ಮಾತ್ರ ಹೋಗು ಅಂತ ಹೇಳಿ, ನೀನು ರೆಸ್ಟ್ ಮಾಡೋ ಅಲ್ಲಿ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೊರಟೋಗ್ತಾಳೆ. ನಂತರ, ಅಲ್ಲ ಮನೋಜ್, ಸ್ವಲ್ಪನಾದ್ರೂ ನನ್ನ ಬಗ್ಗೆ ನಿಮ್ಗೆ ಯೋಚನೆ ಇದೆಯಾ, ನೀವು ನಿಮ್ಮ ಅಮ್ಮನ ಹತ್ರ ಸ್ವಲ್ಪ ಆದ್ರೂ ನನ್ನ ಬಗ್ಗೆ ಮಾತಾಡ್ಬೋದಾಗಿತ್ತು ತಾನೇ ಅಂತ ರೋಹಿಣಿ ಹೇಳ್ತಿರುವಾಗ, ನಾನು ಹೇಗೆ ಮಾತಾಡೋಕ್ಕಾಗತ್ತೆ ಅಂತ ಮನೋಜ ಕೈ ಸನ್ನೆ ಮಾಡಿ ತೋರಿಸ್ತಿರ್ತಾನೆ. ಅಯ್ಯೋ ಮನೋಜ್, ನೀವೇನು ಮಾತಾಡ್ತಾ ಇದ್ರು ನನಗಂತೂ ಒಂದು ಅರ್ಥ ಆಗ್ತಿಲ್ಲ, ಏನೋ ಅರ್ಥ ಆಗಿರೋ ಥರ ಮೇಂಟೈನ್ ಮಾಡ್ತಾ ಇದ್ದೀನಿ ಅಷ್ಟೇನೆ, ಈ ರೀತಿ ಮಾತಾಡೋದಕ್ಕಿಂತ ಮಾತಾಡದೆ ಹೀಗೆ ಇದ್ಬಿಟ್ರೆ ಒಳ್ಳೇದು ಅಂತ ಬೈಕೊಂಡು ರೋಹಿಣಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಈ ಕಡೆ ರಂಗನಾಥ್ ಅವರು, ಏನಮ್ಮ ಮೀನಾ ನಿನ್ನ ತಂಗಿ ಚೆನ್ನಾಗಿದ್ದಾಳೇನಮ್ಮ, ಅವಳನ್ನ ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಬಂದ್ರ ಅಂತ ಕೇಳ್ತಿರುವಾಗ, ಹ್ಞೂ ಪರವಾಗಿಲ್ಲ ಮಾವ, ಡಿಸ್ಚಾರ್ಜ್ ಮಾಡಿ ಮನೆಗೆ ಕರ್ಕೊಂಡು ಬಂದಾಯ್ತು ಅಂತ ಮೀನಾ ಹೇಳ್ತಾಳೆ. ಯಾಕೆ ಏನಾಯ್ತೆ ನಿನ್ನ ತಂಗಿಗೆ ಅಂತ ಶಾಂತಿ ಕೇಳಿದಾಗ, ಅದು ಅತ್ತೆ ಏನಂದ್ರೆ ಅಂತ ಮೀನಾ ಹೇಳೋದಕ್ಕೆ ಹೋದಾಗ, ಏನೋ ಜ್ವರ ಜಾಸ್ತಿ ಆಗಿತ್ತಂತೆ ಕಣೆ, ಅದಕ್ಕೆ ಅವಳನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿ ಬಂದ್ಲು ಮೀನಾ ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಇದಕ್ಕೆಲ್ಲ ಯಾಕೆ ಅಡ್ಮಿಟ್ ಮಾಡಕ್ ಹೋಗಿದ್ರಂತೆ ಅಂತ ಶಾಂತಿ ಕೇಳ್ತಿರುವಾಗ, ಅಲ್ಲ ಕಣೆ, ಆಸ್ಪತ್ರೆ ಅಂತಂದ್ಮೇಲೆ ಸ್ವಲ್ಪ ಸುಸ್ತಾಗಿರುತ್ತೆ, ಡ್ರಿಪ್ಸ್ ಹಾಕೋದಕ್ಕೆ ಅಂತ ಅಡ್ಮಿಟ್ ಮಾಡ್ಕೊಂಡಿರ್ತಾರೆ, ಇದೆಲ್ಲ ಒಂದು ಪ್ರಶ್ನೆ ಅಂತ ಕೇಳಕ್ ಹೋಗ್ತಿದ್ಯಲ್ಲ ಅಂತ ರಂಗನಾಥ್ ಅವ್ರು ಹೇಳ್ತಿರುವಾಗ, ಹಾ ಅದು ಸರಿ, ಯಾವತ್ತಾನೆ ನಮ್ಮ ಹತ್ರ ಇದನ್ನೆಲ್ಲ ಹೇಳ್ತೀರಾ ನೀವು, ಹೇಳಿ ಹೋಗ್ಲಿ ಬಿಡಿ, ಇವಳು ಮನೆ ಕತೆ ಕಟ್ಕೊಂಡು ನನ್ಗೇನಾಗಬೇಕಾಗಿದೆ ಅಂತ ಹೇಳ್ತಾ ಶಾಂತಿ ರೂಮ್ಗೆ ಹೋಗ್ತಾಳೆ. ಆಗ ರಂಗನಾಥ್ ಅವರು ಶಾಂತಿ ಹೋಗೋದನ್ನೇ ಕಾಯ್ತಾ ಇದ್ದು, ಅವಳಿಗೆ ಕನಕನ ಬಗ್ಗೆ ಯಾವ ವಿಷಯನೂ ಗೊತ್ತಿಲ್ಲಮ್ಮ, ನಾನು ಅವಳ ಹತ್ರ ಏನು ಹೇಳಿಲ್ಲ, ಏನಾದ್ರೂ ಗೊತ್ತಾದ್ರೆ ಸುಮ್ಮನೆ ಬಾಯಿಗೆ ಬಂದಂಗೆ ಬೈತಿರ್ತಾಳೆ. ಸರಿ ನಿನ್ ಗಂಡನ್ಗೆ ಬುದ್ಧಿ ಹೇಳಿ ಸರಿ ಮಾಡಿದ್ಯೇನಮ್ಮ, ಅವನು ಕನಕನ ವಿಷಯದಲ್ಲಿ ಏನ್ ನಿರ್ಧಾರ ತಗೊಂಡ ಅಂತ ರಂಗನಾಥ್ ಅವ್ರು ಕೇಳ್ತಿರೋವಾಗ, ಇನ್ನೂ ಏನು ಇಲ್ಲಮ್ಮವ, ಅವ್ರು ಕನಕನ ಮದ್ವೆ ವಿಷಯಕ್ಕೆ ಬೇರೆ ರೀತಿನೇ ತಲೆ ಕೆಡಿಸ್ಕೊಂಡಿದ್ದಾರೆ, ಅರುಣ್ ಬೇಡವೇ ಬೇಡ ಅಂತ ಒಂದೇ ಕಾಲಲ್ಲಿ ನಿಂತಿದ್ದಾರೆ ಮವ ಅಂತ ಮೀನಾ ಹೇಳ್ತಾಳೆ. ಇವ್ನು ಯಾಕೆ ಈ ರೀತಿ ಮಾಡ್ತಿದ್ದಾನೆ ಅಂತಾನೆ ನನ್ಗೆ ಅರ್ಥ ಆಗ್ತಿಲ್ಲಮ್ಮ, ಸರಿ ನಮ್ಮ ಅವ್ನು ಬರ್ಲಿ, ನಾನು ಮಾತಾಡ್ಕೋತೀನಿ, ನೀನು ಊಟ ಮಾಡ್ದೇನಮ್ಮ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಇಲ್ಲಮ್ಮವ ಅವ್ರು ಬರ್ಲಿ, ಅವ್ರು ಬಂದ್ಮೇಲೆ ಜೊತೆಲೆ ಊಟ ಮಾಡ್ತೀವಿ ಅಂತ ಮೀನಾ ಹೇಳ್ತಾಳೆ. ಸರಿ ಅಂತ ರಂಗನಾಥ್ ಅವ್ರು ಒಳಗಡೆ ಹೋಗ್ತಾರೆ. ಅಷ್ಟರಲ್ಲಿ ಸೂರ್ಯ ಮನೆಗೆ ಊಟದ ಪಾರ್ಸಲ್ ಎಲ್ಲ ತಗೊಂಡ್ ಬರ್ತಾನೆ. ನಂತರ ಅವನೇ ಪ್ಲೇಟ್ ಎತ್ಕೊಂಡು ಬಂದು ಊಟ ಬಡ್ಸ್ಕೊಂಡು ತಿಂತಿರುವಾಗ, ಏನ್ ಮಾಡ್ತಿದ್ದೀರಾ ನೀವು ಅಂತ ಮೀನಾ ಕೇಳ್ತಾಳೆ. ನೋಡಿದ್ರೆ ಗೊತ್ತಾಗ್ತಿಲ್ವಾ ಊಟ ಮಾಡ್ತಿದ್ದೀನಿ ಅಂತ ಸೂರ್ಯ ಹೇಳ್ತಿರುವಾಗ, ಹೋಟ್ಲಿಂದ ತಗೊಂಡ್ ಬಂದು ಮನೇಲಿ ತಿನ್ನೋದಕ್ಕಿಂತ ಹೋಟ್ಲಲ್ಲಿ ತಿಂದು ಬರ್ಬೋದಾಗಿತ್ತಲ್ಲ ಅಂತ ಮೀನಾ ಕೇಳ್ತಿರುವಾಗ, ಅಲ್ಲೇ ಊಟ ಮಾಡ್ಬೋದಾಗಿತ್ತು, ಆದ್ರೆ ನಿನ್ ಗುರ್ಸ್ಬೇಕಿತ್ತಲ್ಲ, ಅದಕ್ಕೆ ಇಲ್ಲಿ ತಗೊಂಡ್ ಬಂದೆ ಅಂತ ಸೂರ್ಯ ಕೇಳ್ತಾನೆ. ಓಹೋ, ನಾನು ಉರ್ಸ್ಬೇಕು ಅಂತ ಅನ್ಕೊಂಡಿದ್ದೀರಾ, ಅಲ್ಲ ನನ್ಗೆ ಯಾಕೆ ಉರ್ಸ್ಬೇಕು ನೀವು ಅಂತ ಮೀನಾ ಕೇಳ್ತಿರುವಾಗ, ಆಸ್ಪತ್ರೆಯಲ್ಲಿ ನೀನ್ ನನ್ಗೆ ಹಿಂಗೆ ಅಲ್ವಾ ಉರ್ಸಿದ್ದು ಅಂತ ಸೂರ್ಯ ಕೇಳ್ತಾನೆ. ಅಲ್ಲ ರೀ, ನಾನೇನ್ರಿ ಮಾಡ್ದೆ ಅಲ್ಲಿ ಅಂತ ಮೀನಾ ಕೇಳ್ತಿರುವಾಗ, ಅಲ್ಲ ಕಣೆ, ನಿನ್ ತಂಗಿಗೆ ಹುಷಾರಿಲ್ಲ ಅಂತ ಹೇಳಿ ನನ್ ಕೆಲಸ ಎಲ್ಲ ಬಿಟ್ಟು ನಿನ್ನ ಕರ್ಕೊಂಡು ಹೋದ್ರೆ ಆ ಪೊಲೀಸನ್ ಮುಂದೆ ನಾನು ಜೋರ್ ಮಾಡ್ಬೇಡ ಅಂತ ಹೇಳ್ತೀಯಾ, ಆಚೆ ಹೋಗಿ ಜಗಳ ಮಾಡ್ಕೊ ಅಂತ ಜೋರಾಗಿ ಮಾತಾಡ್ತೀಯಾ, ಆದ್ರೆ ನೀನ್ ಸಪರೇಟ್ ಆಗಿ ಕರ್ಕೊಂಡು ಹೋಗಿ ಹೇಳಿದ್ರು ಪರವಾಗಿಲ್ಲ, ಆದ್ರೆ ಎಲ್ರ ಮುಂದೆನೂ ಬೇಕು ಅಂತಾನೆ ಮಾತಾಡ್ದೆ ಅಲ್ವಾ ಅಂತ ಸೂರ್ಯ ಹೇಳ್ತಿರುವಾಗ, ರೀ ನನ್ನೇನ್ ಬೇಕು ಅಂತ ಹೇಳಿಲ್ಲ, ಇದು ಆಸ್ಪತ್ರೆ, ಸ್ವಲ್ಪ ನಿಧಾನಕ್ಕೆ ಮಾತಾಡಿ ಅಂತ ಹೇಳಿದ್ದು ಅಷ್ಟೇನೆ, ನೀವೇ ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡು ಕೋಪ ಮಾಡ್ಕೊಂಡು ಹೊರಗಡೆ ಹೋದ್ರಿ ಅಂತ ಮೀನಾ ಹೇಳ್ತಾಳೆ. ನಿನಗೆ ನೇರವಾಗಿ ಏನು ಹೇಳೋದಕ್ಕಾಗ್ಲಿಲ್ಲ ಅಂತ ಅದನ್ನ ಈ ರೀತಿ ಹೇಳಿದೆ ಅಷ್ಟೇನೆ, ಯಾವನೋ ಸುಳ್ಳು ಹೇಳೋನ್ನ ಮೋಸ ಮಾಡೋನ್ನ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತೀರಾ, ಆದ್ರೆ ನನ್ನಂತ ಅವ್ನ ಮಾತ್ರ ನಂಬೋದಕ್ಕೆ ತಯಾರಿರೋದಿಲ್ಲ, ನನ್ನ ಸುಳ್ಳುಳ್ಳಾಗಿ ಆಕ್ಟಿಂಗ್ ಮಾಡ್ಕೊಂಡು ಬೇರೆಯವ್ರ ತರ ಒಳ್ಳೆಯವನಾಗೋದಕ್ಕಿಂತ ನಿಜ ಹೇಳಿ ಕೆಟ್ಟವನೇ ಆಗಿರ್ತೀನಿ ಕಣೆ, ಪರವಾಗಿಲ್ಲ ಅಂತ ಹೇಳ್ಕೊಂಡು ಸೂರ್ಯ ಊಟ ಮಾಡ್ತಿರ್ಬೇಕಾದ್ರೆ, ನಿಮ್ಮನ್ನ ಯಾರ್ರೀ ಇವಾಗ ಕೆಟ್ಟವರು ಅಂತ ಹೇಳಿದ್ದು ಅಂತ ಮೀನಾ ಕೇಳ್ತಾಳೆ. ಆಗ ಸೂರ್ಯ ಯೋಚನೆ ಮಾಡ್ಕೊಂಡು, ಆದ್ರೂ ಅರುಣ್ ತುಂಬಾನೇ ಕೆಟ್ಟವನು, ಅವ್ನು ನಿನ್ ಕಣ್ಗೆ ಒಳ್ಳೆಯವನ ಕಾಣಿಸ್ತಾನಲ್ಲ, ಅದು ಹೆಂಗೆ ಅಂತ ಸೂರ್ಯ ಕೇಳ್ತಿರುವಾಗ, ರೀ ಇಲ್ಲಿ ಯಾರು ಒಳ್ಳೆಯವರು ಕೆಟ್ಟವರು ಅನ್ನೋದು ಬರೋದಿಲ್ಲ ರೀ, ಇದೆಲ್ಲ ಪರಿಸ್ಥಿತಿ ನಿರ್ಧಾರ ಮಾಡುತ್ತೆ ಅಷ್ಟೇನೆ ಅಂತ ಮೀನಾ ಹೇಳ್ತಿರ್ತಾಳೆ. ನನ್ ಮಾತಿಗೆ ನಿನ್ ಮರ್ಯಾದೆನೇ ಕೊಡಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡೇ ಬಿಟ್ಟಿದ್ಯಾ ಅಲ್ವಾ, ಚೆನ್ನಾಗಿ ಅರ್ಥ ಆಗ್ತದೆ ಕಣೆ, ಅಕ್ಕ ತಂಗಿರಿಬ್ರು ಇವಾಗ ಒಂದಾಗೋದ್ರಿ ಅಲ್ವಾ, ಇವಾಗ ನಾನೇ ಬೇರೆಯವನು ಬೇಡವಾದವನು ಅಂತ ಸೂರ್ಯ ತುಂಬಾನೇ ಬೇಜಾರು ಮಾಡ್ಕೊಂಡು ಹೇಳ್ತಿರ್ತಾನೆ. ಯಾಕ್ರಿ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಾ, ನೋಡಿ ನೀವು ಅಲ್ಲಿಂದ ಹೋಗಾದ್ಮೇಲೆ ಅವ್ರನ್ನ ಕೂಡ ಅಲ್ಲಿಂದ ಹೋಗು ಅಂತ ಹೇಳಿದ್ವಿ ನಾವು, ಅವ್ರೇನ ಅಲ್ಲೇ ಇರ್ಲಿಲ್ಲ ಅಂತ ಮೀನಾ ಹೇಳ್ತಿರುವಾಗ, ಓ ನನ್ನ ಹತ್ರ ಜಗಳ ಮಾಡಿ ಬೈದು ನನ್ನ ಆಚೆ ಕಳಿಸ್ಬಿಟ್ಟು ಅವ್ನ ಸಮಾಧಾನ ಮಾಡಿ ಕಳಿಸಿರೋ ರೀತಿ ಇದೆಯಲ್ಲ ಅಂತ ಸೂರ್ಯ ಕೇಳ್ತಿರುವಾಗ, ನಿಮ್ ಕಣ್ಗೆಲ್ಲ ತಪ್ಪಾಗೆ ಅರ್ಥ ಆಗುತ್ತೆ ಅಲ್ವೇನ್ರಿ, ಸರಿ ಆಯ್ತು ಬಿಡಿ, ಊಟ ಮಾಡ್ಬೇಕಾದ್ರೆ ಮಾತು ಯಾಕೆ, ರಾತ್ರಿ ಹಗ್ಲು ಅಂತ ಕಷ್ಟಪಡ್ತಿರೋದು ಈ ಊಟಕ್ಕೋಸ್ಕರನೇ ಅಲ್ವಾ, ಊಟ ಮಾಡಿ ಅಂತ ಮೀನಾ ಹೇಳ್ತಿರುವಾಗ, ಮಾತನ್ನೆಲ್ಲ ಶುರು ಮಾಡಿದೋಳೆ ನೀನು, ಈಗೆಲ್ಲ ತಪ್ಪು ನನ್ನ ತಲೆ ಮೇಲೆ ಹಾಕ್ತಿದ್ಯಲ್ಲ ಅಂತ ಸೂರ್ಯ ಕೇಳ್ತಾನೆ. ಆಗ ಮೀನಾ ಮಾತಾಡ್ತಾ ಮಾತಾಡ್ತಾ ಅವಳು ಸೂರ್ಯನ ಜೊತೆ ಅದೇ ತಟ್ಟೆಲಿ ಅನ್ನ
ಹತ್ಕೊಂಡು ತಿಂತಾ ಇರ್ತಾಳೆ. ನಂತರ ಅಯ್ಯೋ ಏನ್ರಿ ಇದು ಅಂತ ಮೀನಾ ಕೇಳಿದಾಗ, ಯಾಕೆ ಗೊತ್ತಾಗ್ತಿಲ್ವಾ ವೆಜ್ ಬಿರಿಯಾನಿ ಇದು ಅಂತ ಸೂರ್ಯ ಹೇಳ್ತಾನೆ. ಚೆನ್ನಾಗೇ ಇಲ್ಲ, ಇದಕ್ಕಿಂತ ನಾನು ಮಾಡೋ ಅಡುಗೆನೇ ಎಷ್ಟೋ ಚೆನ್ನಾಗಿರುತ್ತೆ ನೋಡಿ. ಇವತ್ತು ನಾನು ತರಕಾರಿ ಸಾಂಬಾರು ಮಾಡಿದ್ದೀನಿ, ಪಲ್ಯ ಎಲ್ಲ ಇದೆ. ಅತ್ತೆ ಮಾವ ಇಬ್ರು ಇವಾಗ ತಾನೇ ಊಟ ಮಾಡಿ ಹೋದ್ರು, ನಿಮ್ಗೋಸ್ಕರ ನಾನು ಊಟ ಮಾಡದೆ ಕಾಯ್ತಾ ಇದ್ದೀರಿ ಅಂತ ಮೀನಾ ಹೇಳ್ತಿರುವಾಗ, ಬಡ್ಸೋರ್ ಮನ್ಸಲ್ಲಿ ಅವ್ರ ಮೇಲೆ ಪ್ರೀತಿ ಇಲ್ಲ ಅಂತಂದ್ರೆ ಅವ್ರು ಏನೇ ಬಡಿಸಿದ್ರು ಕೂಡ ಅದು ಚೆನ್ನಾಗಿರೋದಿಲ್ಲ, ಅದ್ರಲ್ಲಿ ರುಚಿನೂ ಇರೋದಿಲ್ಲ. ಆದ್ರೆ ಹೋಟ್ಲ್ಗಳಲ್ಲಿ ಆ ರೀತಿ ಎಲ್ಲ ಏನೂ ಇಲ್ಲ, ಕಸ್ಟಮರ್ಗೋಸ್ಕರ ಅಂತಾನೆ ತುಂಬಾ ಪ್ರೀತಿಯಿಂದ ಅಡುಗೆ ಮಾಡಿರ್ತಾರೆ. ಆದ್ರೆ ನಿನ್ಗೆ ಗಂಡ ಅನ್ನೋ ಮರ್ಯಾದೆನೇ ಇಲ್ಲ, ಪರವಾಗಿಲ್ಲ ಬಿಡು, ನನಗೆ ನಿನ್ ಪ್ರೀತಿಗಿಂತ ಅವ್ರ ಪ್ರೀತಿನೇ ಸಾಕು ಅಂತ ಸೂರ್ಯ ಊಟನೇ ತಿಂತಿರ್ತಾನೆ. ಆಗ ನೋಡ್ರಿ, ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ, ನಾನೇನ್ ನಿಮ್ಗೆ ಮರ್ಯಾದೆ ಕೊಡದೆ ಏನೂ ಇಲ್ಲ, ಸುಮ್ಮನೆ ನೀವೇ ಏನು ಅರ್ಥ ಮಾಡ್ಕೋತಿಲ್ಲ ಅಷ್ಟೇ. ನನ್ನ ಕನ್ಕನ್ಗೆ ಅವ್ರು ತುಂಬಾನೇ ಇಷ್ಟ ಆಗಿದ್ದಾರ್ರಿ, ಅವ್ರನ್ನ ಮದ್ವೆ ಆಗಕ್ಕಾಗ್ಲಿಲ್ಲ ಅನ್ನೋ ಸ್ಟ್ರೆಸ್ ಅಲ್ಲಿ ಅವಳು ಆಸ್ಪತ್ರೆ ಸೇರೋ ರೀತಿ ಆಗೋಯ್ತು. ಕನಕ ಇಷ್ಟಪಡ್ತಿರೋ ಹುಡುಗನ ಜೊತೆನೆ ಮದ್ವೆ ಮಾಡ್ಕೊಳ್ಳೋದು ಒಳ್ಳೇದಲ್ವೇನ್ರಿ, ಅದಕ್ಕೆ ನೀವು ಒಪ್ಪಿಗೆ ಕೊಟ್ರೆ ಸಾಕು ಅಂತ ಮೀನಾ ಹೇಳ್ತಿರುವಾಗ, ನಿನ್ ತಂಗಿ ಚೆನ್ನಾಗಿರ್ಬೇಕು ಅನ್ನೋ ಆಸೆ ನಿನ್ಗಿಲ್ವೇನೆ? ಅಲ್ಲ, ತಿಂದಿದ ತಕ್ಷಣ ಬಿರಿಯಾನಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟೆ ಅಲ್ವಾ, ಆದ್ರೆ ಜೀವನ ಪೂರ್ತಿ ಅವಳು ಅವನ ಜೊತೆನೆ ಬಾಳ್ಬೇಕು, ಆ ಹುಡುಗ ಒಳ್ಳೆಯವನಾಗಿರ್ಬೇಕು ಅನ್ನೋದು ನಿನ್ ಯೋಚನೆಗೆ ಬರ್ಲಿಲ್ವೇನೆ? ಕನ್ಕನ್ ಜೀವನ ಚೆನ್ನಾಗಿರ್ಲಿ ಅಂತಾನೆ ನಾನು ಇದನ್ನ ಹೇಳ್ತಾ ಇರೋದು, ಅವನು ಒಳ್ಳೆಯವನಲ್ಲ ಅಂತಂದ್ರೆ ನಿನ್ಗೆ ಯಾಕೆ ಅರ್ಥ ಆಗ್ತಾ ಇಲ್ಲ ಅಂತ ಸೂರ್ಯ ಹೇಳ್ತಿರ್ತಾನೆ. ನೋಡ್ರಿ, ಕನ್ಕನ್ಗೆ ಆ ಹುಡುಗ ಇಷ್ಟ ಆಗಿದ್ದಾನೆ, ಮದ್ವೆ ಮಾಡಿದ್ಮೇಲೆ ಅವಳ ಜೀವನ ಅವಳೇ ನೋಡ್ಕೋತಾಳೆ, ಏನೇನ್ ನಡೆದ್ರು ಅದ್ ನನ್ನ ಹಣೆ ಬರ ಅಂತ ಅನ್ಕೊಂಡು ಅವಳೇ ಜೀವನ ಮಾಡ್ಕೊಂಡು ಹೋಗ್ಬೇಕು ಅಂತ ಮೀನಾ ಹೇಳಿದಾಗ, ನನ್ಗೆ ಆ ರೀತಿ ಎಲ್ಲ ಬಿಡೋದಕ್ಕಾಗೋದಿಲ್ಲ ಕಣೆ, ಅವಳು ಆಸೆ ಪಡ್ತಾಳೆ ಅಂತ ಅವಳು ಹಾಳು ಬಾವಿಗೆ ಹೋಗಿ ಬೀಳೋದನ್ನ ನಾನು ನೋಡ್ಕೊಂಡು ಕೂತ್ಕೊಳ್ಳೋದಕ್ಕಾಗೋದಿಲ್ಲ ಕಣೆ ಅಂತ ಸೂರ್ಯ ಹೇಳ್ತಿರುವಾಗ, ನೋಡ್ರಿ, ಈಜ್ ಬಂದ್ರೆ ಬಾವಿ ಎಲ್ಲ ಸಮುದ್ರಕ್ಕೆ ಬಿದ್ರು ಈಚ್ಕೊಂಡು ಬಂದ್ಬಿಡ್ಬೋದು, ಮೊದಲು ಅವಳು ಇಷ್ಟಪಡ್ತಿರೋ ಹುಡುಗನ ಜೊತೆ ಅವಳನ್ನ ಜೀವನ ಮಾಡೋದಕ್ಕೆ ಬಿಡ್ಬೇಕು ರೀ ಅಂತ ಮೀನಾ ಹೇಳ್ತಿರ್ತಾಳೆ. ಅದು ಒಳ್ಳೆ ಜೀವನ ಆಗಿದ್ರೆ ನಾನು ಬಿಡ್ತಿದ್ದೆ, ಆದ್ರೆ ಅವನ ಜೊತೆ ಏನಾದ್ರೂ ಕನಕ ಇದ್ಲು ಅಂತಂದ್ರೆ ಅವಳ ಜೀವನನೇ ಹಾಳಾಗೋಗ್ಬಿಡುತ್ತೆ, ನಾನು ಇದಕ್ಕೆ ಯಾವತ್ತೂ ಒಪ್ಪಿಗೆ ಕೊಡೋದಿಲ್ಲ ಅಂತ ಸೂರ್ಯ ಖಂಡಿತವಾಗಿ ಹೇಳ್ಬಿಡ್ತಾನೆ. ಹಾಗಾದ್ರೆ ನೀವು ಇದಕ್ಕೆ ಒಪ್ಕೊಳ್ಳೋದಿಲ್ವಾ ಅಂತ ಮೀನಾ ಕೇಳಿದಾಗ, ಚಾನ್ಸೇ ಇಲ್ಲ ಅಂತ ಸೂರ್ಯ ಹೇಳ್ತಾನೆ. ಇನ್ಮೇಲೆ ನಿಮ್ಮ ಹತ್ರ ಮಾತಾಡಿ ಏನೋ ಪ್ರಯೋಜನ ಇಲ್ಲ, ಈ ವಿಷಯನ ನನ್ನ ಮಾವನ ಹತ್ರನೇ ಮಾತಾಡ್ತೀನಿ, ಅವ್ರ ಹತ್ರನೇ ಇದ್ರ ಬಗ್ಗೆ ನ್ಯಾಯ ಕೇಳ್ತೀನಿ. ಮಾವ ಅಂತ ಮೀನಾ ಕರೆತಿರುವಾಗ, ಏನೇನ್ ನನ್ಗೆ ಹೆದರ್ಸ್ತಾ ಇದ್ಯಾ, ನೀನೇನೆ ಕರೆಯೋದು, ನಾನೇ ಕರಿತೀನಿ ಅಂತ. ಅಪಯ ಅಪಯ ಬಾ ಅಪಯ ಇಲ್ಲಿ ಅಂತ ಸೂರ್ಯ ಕರೆದಾಗ ರಂಗನಾಥ್ ಅವ್ರು ಅಲ್ಲಿಗೆ ಬರ್ತಾರೆ. ಏನಪ್ಪ ಸೂರ್ಯ, ಇವಾಗ ಬಂದ್ಯಾ, ಊಟ ಮಾಡ್ತಿದ್ಯೇನೋ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಹೌದಪ್ಪ ಇವಾಗ ತಾನೇ ವೆಜ್ ಬಿರಿಯಾನಿ ತಿಂದೆ ಅಂತ ಸೂರ್ಯ ಹೇಳ್ತಾನೆ. ಬಿರಿಯಾನಿನ? ಮೀನಾ ಎಲ್ಲೋ ಮಾಡಿದ್ಲು ಬಿರಿಯಾನಿನ, ಅವಳು ಮಾಡಿದ್ದು ಅನ್ನ ಸಾಂಬಾರು ಪಲ್ಯ ಅಲ್ವೇನೋ ಅಂತ ರಂಗನಾಥ್ ಅವ್ರು ಕೇಳಿದಾಗ, ಅವ್ರು ಆಚೆ ಕಡೆ ಹೋಟ್ಲಿಂದ ಬಂದು ತಿಂತಾ ಇದ್ದಾರೆ ಮಾವ ಅಂತ ಮೀನಾ ಹೇಳ್ತಾಳೆ. ಆಗ ಸೂರ್ಯ, ಅಪಯ್ಯ ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು, ಬಾ ಅಪಯ್ಯ ಅಂತ ಹೇಳಿ ಸೂರ್ಯ ಕರೀತಾನೆ. ಅಷ್ಟರಲ್ಲಿ ಅಲ್ಲಿಗೆ ಶಾಂತಿನೂ ಬಂದು ಏನ್ ನಡೀತಾ ಇದೆ ಇಲ್ಲಿ ಅಂತ ನೋಡ್ತಿರ್ತಾಳೆ. ಅಪಯ್ಯ ನಿನ್ನ ಹತ್ರ ಮಾತಾಡ್ಬೇಕು, ಬಾ ಕೂತ್ಕೊ ಅಂತ ಹೇಳಿ ಸೂರ್ಯ ಬಲವಂತವಾಗಿ ರಂಗನಾಥ್ ಅವ್ರ ಕೈ ಹಿಡ್ಕೊಂಡು ಹೋಗಿ ಸೋಹ ಮೇಲೆ ಕೂರಿಸಿ, ಕನಕ ಒಂದು ಹುಡುಗನ ಲವ್ ಮಾಡ್ತಿದ್ದಾಳಪ್ಪ ಅಂತ ಸೂರ್ಯ ಹೇಳ್ತಾನೆ. ಅದನ್ನ ಕೇಳಿ ಶಾಂತಿ ಆಶ್ಚರ್ಯ ಪಟ್ಕೊಂಡು ಮೀನನ್ನೇ ನೋಡ್ತಿರ್ತಾಳೆ. ಅದಕ್ಕೇನಪ್ಪ ಮಾಡೋದು, ವಯಸ್ಸು ಅಂತಂದ್ಮೇಲೆ ಈ ವಯಸ್ಸಲ್ಲಿ ಎಲ್ಲರೂ ಈ ಪ್ರೀತಿ ಅಂತ ಮಾಡೋದು ತಪ್ಪೇನಲ್ವಲ್ಲ, ಅವನು ಒಳ್ಳೆಯವನ ಕೆಟ್ಟವನ ಅನ್ನೋದನ್ನ ನೋಡಿ ಮದ್ವೆ ಮಾಡಿದ್ರೆ ಆಯ್ತಪ್ಪ ಅಂತ ರಂಗನಾಥ್ ಅವ್ರು ಹೇಳ್ತಿರುವಾಗ, ಅಪಯ್ಯ ಕರೆಕ್ಟಾಗಿ ಪಾಯಿಂಟ್ ಹೇಳಿದೆ ನೋಡು ಅಂತ ಹೇಳಿ ಕೇಳಿಸ್ಕೊಂಡೇನೆ, ನಮ್ಮ ಅಪ್ಪ ಏನ್ ಹೇಳಿದ್ರು ಅಂತ, ಲವ್ ಮಾಡಿದ್ರೆ ಮದ್ವೆ ಮಾಡ್ಬೇಕು ಅಂತ ಹೇಳಿಲ್ಲ, ಆ ಹುಡುಗ ಒಳ್ಳೆಯವನ ಕೆಟ್ಟವನ ಅಂತ ನೋಡಿ ಮದ್ವೆ ಮಾಡ್ಬೇಕು ಅಂತ ಹೇಳಿದ್ರು, ಅದಕ್ಕೆ ಕಣ ಹೇಳೋದು ಅನುಭವ ಅಂತ. ಅಪಯ್ಯ ನಾನು ಇದ್ರ ಬಗ್ಗೆನೇ ಕಣಪಯ್ಯ ಹೇಳಿದ್ದು ಅಂತ ಸೂರ್ಯ ಹೇಳ್ತಿರುವಾಗ, ಏನು ಹೇಳ್ತಿದ್ಯಾ ಅದನ್ನ ಕರೆಕ್ಟಾಗಿ ಹೇಳು ಅಂತ ರಂಗನಾಥ್ ಅವ್ರು ಹೇಳ್ತಾರೆ. ಆಗ ಸೂರ್ಯ ಕನಕ ಮತ್ತೆ ಅರುಣ್ ಪ್ರೀತಿ ಬಗ್ಗೆ ಎಲ್ಲಾ ವಿಷಯನೂ ರಂಗನಾಥ್ ಅವ್ರ ಹತ್ರ ಹೇಳ್ತಿರ್ತಾನೆ. ಓಹೋ ಇದಾ ವಿಷಯ, ಇದಕ್ಕೇನ ಇವನು ನಡುಮನೇಲಿ ಗೆರೆ ಹಾಕಿದ್ದು, ಇದರಲ್ಲಿ ಈ ಹೂ ಕಟ್ಟೋಳಿ ಇವನ್ಗೆ ಸರಿಯಾಗಿ ಗುರ್ಸಿದಾಳೆ ಅನ್ಸುತ್ತೆ, ಇನ್ಮೇಲೆ ಇವರಿಬ್ಬರ ಮಧ್ಯೆ ಇನ್ನೂ ಜಗಳ ಜಾಸ್ತಿ ಆಗ್ಬೋದು ಅಂತ ಶಾಂತಿ ಮನಸ್ಸಲ್ಲೇ ಅನ್ಕೋತಿರ್ತಾಳೆ. ಆಗ ನೋಡಿ ಮಾವ, ಇವರಿಬ್ಬರ ಮಧ್ಯೆ ಇರೋ ಸಮಸ್ಯೆಗೆ ಕನಕನ್ ಮಧ್ಯೆ ಇಟ್ಕೊಂಡು ಯಾವ ರೀತಿ ಮಾತಾಡ್ತಿದ್ದಾರೆ ಇವರು ಅಂತ ಮೀನಾ ಹೇಳ್ತಿರುವಾಗ, ಅಪಯ್ಯ ನಾವಿಬ್ಬರ ಮಧ್ಯೆ ಸಮಸ್ಯೆ ಇದೆ, ಅದು ನಿಜಾನೇ, ಅದಕ್ಕೆ ಅಂತ ಕನಕನ್ ಅವನ ಜೊತೆ ಮದ್ವೆ ಮಾಡಬಾರ್ದು ಅನ್ನೋದು ಮಾತ್ರ ಕಾರಣ ಅಲ್ಲ ಅಪಯ್ಯ ಅಂತ ಸೂರ್ಯ ಹೇಳ್ತಿರ್ತಾನೆ. ಬೇರೆ ಏನು ಅಂತ ರಂಗನಾಥ್ ಅವ್ರು ಕೇಳಿದಾಗ, ಅದಕ್ಕೆ ಅಂತ ಕನಕನ್ ಅವನ ಜೊತೆ ಮದ್ವೆ ಮಾಡಬಾರ್ದು ಅನ್ನೋದು ಮಾತ್ರ ಕಾರಣ ಅಲ್ಲ ಅಪಯ್ಯ ಅಂತ ಸೂರ್ಯ ಹೇಳಿದಾಗ, ಬೇರೆ ಏನೋ ಕಾರಣ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಅಲ್ಲ ಅಪಯ್ಯ, ಅವತ್ ಕಾರ್ ಬ್ರೇಕ್ ಫೇಲ್ ಆಗಿ ಅವ್ನ ಗಾಡಿಗೆ ಗುದ್ದಿ ಅವನನ್ನ ಅರೆಸ್ಟ್ ಮಾಡ್ದಾನೆ, ಆಮೇಲೆ ಲೈಸೆನ್ಸ್ ಕೂಡ ಕ್ಯಾನ್ಸಲ್ ಮಾಡ್ದ, ನಂತರ ಅದ್ರಲ್ಲಿ ನಾನು ತಪ್ಪೇ ಮಾಡ್ಲಿಲ್ಲ ಅಂತ ಗೊತ್ತಿದ್ರು ಕೂಡ ಅವ್ನ ಕಾರ್ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡ್ದ, ಆಮೇಲೆ ಅಲ್ಲೇ ಅವ್ನ ಜೊತೆ ಕೆಲಸ ಮಾಡೋ ಒಬ್ಬ ಪೊಲೀಸು ನಿಜ ಒಪ್ಕೊಂಡ, ಇಲ್ಲೇ ನಿಂತಿದ್ದಾಳಲ್ಲ ಇವಳು ಅದನ್ನೆಲ್ಲ ಬಾಯ್ ಬಿಡಿಸಿದ್ದು, ಆ ಪೊಲೀಸು ಯಾರನ್ನ ಹತ್ರ ನಿಜ ಹೇಳಿದ್ರು ಕೂಡ ಇವ್ನ ಅದನ್ನ ಕಿವಿಗೆ ಹಾಕೊಳ್ದೆ ಯಾರ ಹತ್ರನೂ ಹೇಳ್ಬಿಡ ಅಂತ ಅವ್ನ ಬಾಯಿನ ಮುಚ್ಚಿದ್ದಾನೆ, ಇದು ತಪ್ಪಲ್ವೇನಪ್ಪಯ್ಯ, ಅವ್ನ್ ಸರಿಯಾದವನ್ನ ಹೇಳು ಅಂತ ಸೂರ್ಯ ಕೇಳ್ತಿರುವಾಗ, ಇವ್ರ ಮೇಲೆ ಇರೋ ಕೋಪಕ್ಕೆ ಅವ್ರ ರೀತಿ ಮಾಡಿರ್ಬೋದಲ್ವಾ ಮಾವ ಅಂತ ಮೀನಾ ಹೇಳ್ತಾಳೆ. ಅಪಯ್ಯ ಕೋಪ ಇರ್ಬೋದು, ಆದ್ರೆ ಕೋಪದಲ್ಲೂ ಒಬ್ಬರ ಮೇಲೆ ಅನ್ಯಾಯ ಮಾಡಕ್ ಆಗತ್ತ ಅಪಯ್ಯ, ನೀನೇ ಹೇಳು, ಅವನೇನು ಕೋಪದಲ್ಲಿ ಆ ರೀತಿ ಮಾಡ್ಲಿಲ್ಲ ಅಪಯ್ಯ, ಅವ್ನ ಬುದ್ಧಿ ಇರೋದೇ ಹಂಗೆ, ಕೇಡ್ ನನ್ ಮಗ ಅವನು, ಕೇಡ್ ಬುದ್ಧಿ ಅವನು, ಇದ್ ನನ್ಗೆ ಯಾವಾಗ ಗೊತ್ತಾಯ್ತು ಗೊತ್ತೇನಪ್ಪಯ್ಯ, ಅವತ್ತು ಸತ್ಯ ಹೇಳಿದ್ರಲ್ಲ ಆಫೀಸರು, ಅವ್ರ ದಾರಿಲಿ ಹೋಗ್ತಿರ್ಬೇಕಾದ್ರೆ ನೋಡ್ದೆ ಅವ್ರನ್ನ, ಸರಿ ಆಯ್ತು ಅವ್ರು ಸತ್ಯ ಹೇಳಿ ನನ್ ಕಾಪಾಡಿದ್ರಲ್ಲ ಅಂತ ಹೇಳಿ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಅವ್ರನ್ನ ಊಟ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅವ್ರ ಹತ್ರ ಹೋದೆ ಅಪಯ್ಯ. ಹಾಗೆ ಮಾತಾಡ್ತಾ ಅರುಣ್ ಬಗ್ಗೆ ಎಲ್ಲ ಮಾತಾಡ್ತಿದ್ವಿ, ಆಗ ಅವ್ರು ಏನ್ ಹೇಳಿದ್ರು ಗೊತ್ತಾ ಅಪಯ್ಯ ಅಂತ ಹೇಳಿ ಅವತ್ತ ವ್ಯಕ್ತಿ ಹೇಳಿದ್ ಮತ್ನೆಲ್ಲ ಸೂರ್ಯ ರಂಗನಾಥ್ ಅವ್ರ ಹತ್ರ ಹೇಳ್ತಿರ್ತಾನೆ. ಅರುಣ್ಗೆ ಯಾರಾದ್ರೂ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಆ ವ್ಯಕ್ತಿಗಳನ್ನ ಯಾವ ರೇಂಜಿಗೆ ಬೇಕಾದ್ರೂ ಕಳ್ಮಟ್ಟಕ್ಕೆ ತಾಳುವಂತ ವ್ಯಕ್ತಿ ಅವನು ಸರಿ ಇಲ್ಲ ಅಂತ ಕಾನ್ಸ್ಟೇಬಲ್ ಸೂರ್ಯನ ಹತ್ರ ಹೇಳ್ತಿರ್ತಾರೆ. ಆದ್ರೂ ಪರವಾಗಿಲ್ಲ ಸರ್, ನೀವು ಧೈರ್ಯವಾಗಿ ನಿಜನ ಒಪ್ಕೊಂಡ್ಬಿಟ್ರಿ ಅಂತ ಸೂರ್ಯ ಹೇಳ್ತಿರುವಾಗ, ಅದಕ್ಕೆಲ್ಲ ಕಾರಣ ನನ್ನ ಹೆಂಡತಿನೇ ಕಣಪ್ಪ, ತುಂಬಾ ಬೇಡ್ಕೊಂಡ್ಲು, ಅವಳು ನನ್ನ ಮಗಳ ತರ ಕಾಣಿಸಿದ್ಲು, ಅದಕ್ಕೆ ನಾನು ನಿಜ ಹೇಳ್ಬಿಟ್ಟೆ ಕಣಪ್ಪ ಅಂತ ಕಾನ್ಸ್ಟೇಬಲ್ ಹೇಳ್ತಿರ್ತಾನೆ. ಅಷ್ಟೊಂದು ಕೆಟ್ಟವನ್ನ ಸರ್ ಅರುಣ್ ಅಂತ ಸೂರ್ಯ ಕೇಳ್ತಿರುವಾಗ, ಹೌದಪ್ಪ, ಅರುಣ್ ತನ್ನ ಕೈ ಕೆಳಗಡೆ ಕೆಲಸ ಮಾಡೋರು ಮಾತ್ರ ಅಲ್ಲ, ಅವ್ನು ಹೈಯರ್ ಆಫೀಸರ್ಗಳನ್ನ ಗುರಿಯಾಗಿ ಇಟ್ಕೊಂಡು ಅವ್ರ ಮೇಲೆ ದ್ವೇಷ ತೀರ್ಸ್ಕೊತಾನಪ್ಪ ಅಂತವ್ನು. ಅವನು ಒಂದ್ಸಲ ಒಬ್ಬ ದೊಡ್ಡ ಆಫೀಸರ್ ಅರುಣ್ಗೆ ಅಸೈನ್ಮೆಂಟ್ ಅಂತ ಕೊಟ್ಟಿದ್ರು, ಆಗ ಅರುಣ್ ಅದನ್ನ ಸರಿಯಾಗಿ ಮಾಡಿರ್ಲಿಲ್ಲ, ಆಫೀಸರು ತುಂಬಾನೇ ಸ್ಟ್ರಿಕ್ಟ್ ಆಗಿದ್ರು,
ಬಿಟ್ರು. ಎಲ್ರು ಮುಂದೆ ಅರುಣ್ನ ಹಿಡ್ಕೊಂಡು ಚೆನ್ನಾಗಿ ಬೈದ್ಬಿಟ್ರು. ಅದನ್ನೇ ಅವ್ನ ಮನ್ಸಲ್ಲಿ ಇಟ್ಕೊಂಡು ಏನ್ ಮಾಡ್ದ ಗೊತ್ತೇನಪ್ಪ ಅಂತ ಕಾನ್ಸ್ಟೇಬಲ್ ಹೇಳ್ತಿರುವಾಗ, ಏನ್ ಮಾಡಿದ್ರು ಸರ್ ಅಂತ ಸೂರ್ಯ ಕೇಳ್ತಾನೆ. ಇನ್ನೊಂದ್ಸಲ ಆಫೀಸರ್ ಇನ್ನೊಬ್ರು ಆಫೀಸರ್ ಬಗ್ಗೆ ಬಾಯಿಗೆ ಬಂದಂಗ್ ಬೈತಾ ಇದ್ನ ಅವ್ರನ್ನ ರೆಕಾರ್ಡ್ ಮಾಡ್ಕೊಂಡು ಅದನ್ನ ತಗೊಂಡ್ ಹೋಗಿ ಮೇಲಧಿಕಾರಿಗಳ ಹತ್ರ ಕೊಟ್ಬಿಟ್ನಪ್ಪ. ಹಾಗೆ ಮಾಡಿ ಆಫೀಸರ್ನೇ ಬೇರೆ ಜಾಗಕ್ಕೆ ಟ್ರಾನ್ಸ್ಫರ್ ಮಾಡ್ಬಿಟ್ರು ಕಣಪ್ಪ ಅಂತ ಕಾನ್ಸ್ಟೇಬಲ್ ಹೇಳ್ತಿರುವಾಗ, ಯಪ್ಪ ಏನ್ ಸರ್ ಇವ್ನು ಈ ರೀತಿ ಎಲ್ಲ ಕಂತ್ರಿ ಕೆಲಸ ಮಾಡಿದಾನ, ಅಷ್ಟ್ರ ಮಟ್ಟಿಗೆ ದ್ವೇಷ ತಿರ್ಸ್ಕೋತಾನ ಸರ್ ಇವನು ಅಂತ ಸೂರ್ಯ ಕೇಳ್ತಿರುವಾಗ, ಹೌದಪ್ಪ ದೊಡ್ಡ ಸೈಕೋ ಕಣಪ್ಪ ಅವನು, ಒಬ್ಬ ಮೇಲಧಿಕಾರಿಗಳನ್ನೇ ಈ ರೀತಿ ಮಾಡಿದಾನೆ ಅಂತಂದ್ರೆ ನೀವೆಲ್ಲ ಯಾವ ಲೆಕ್ಕನಪ್ಪ ಅವನಿಗೆ ಅಂತ ಕಾನ್ಸ್ಟೇಬಲ್ ಹೇಳ್ತಿರುವಾಗ, ಸರ್ ನೆನ್ಸ್ಕೊಂಡ್ರೆ ಭಯ ಆಗತ್ತಲ್ಲ ಸರ್, ಇಂಥವ್ನ್ಗೆಲ್ಲ ಮದ್ವೆ ಆದ್ರೆ ಪಾಪ ಹುಡುಗಿ ಜೀವನ ಏನಾಗ್ಬೋದು ಸರ್ ಅಂತ ಸೂರ್ಯ ಕೇಳ್ತಿರ್ತಾನೆ. ಹೌದಪ್ಪ ಇಂಥವ್ನ ಮದ್ವೆ ಆಗೋ ಹುಡುಗಿ ದಿನಪೂರ್ತಿ ನರ್ಕನೇ ಅನುಭವಿಸ್ಬೇಕಾಗತ್ತೆ ಅಂತ ಕಾನ್ಸ್ಟೇಬಲ್ ಹೇಳಿದ್ದನ್ನ ಸೂರ್ಯ ರಂಗನಾಥ್ ಅವ್ರ ಹತ್ರ ಹೇಳ್ತಿರ್ತಾನೆ. ಇದನ್ನ ಕೇಳಿ ಶಾಂತಿ ಖುಷಿ ಪಡ್ತಿರ್ತಾಳೆ. ನಂತರ ನೀನೇ ಹೇಳಪ್ಪ, ಜೊತೆಲಿ ಕೆಲಸ ಮಾಡೋಣ ಈ ರೀತಿ ಹೇಳಿದ್ಮೇಲೆ ನಾವ್ ಹೆಂಗಪ್ಪ ನಂಬಿ ಅವ್ನಿಗೆ ನಮ್ ಹುಡುಗಿನ ಕೊಡೋದಕ್ಕಾಗತ್ತೆ, ನೀನೇ ಹೇಳು ಅಂತ ಸೂರ್ಯ ಕೇಳ್ತಿರುವಾಗ ರಂಗನಾಥ್ ಅವರು ಮೀನಿನ ಮುಖ ನೋಡ್ತಿರ್ತಾರೆ. ಅಪ್ಪಯ್ಯ ಇದ್ರ ಬಗ್ಗೆ ನಾನು ಬಿಡಿಸಿ ಹೇಳಿದ್ರು ಕೂಡ ನನ್ನ ಮಾತನ್ನೇ ಅರ್ಥ ಮಾಡ್ಕೋತಾ ಇಲ್ಲ ಅಪ್ಪಯ್ಯ, ನೀನೇ ಹೇಳಪ್ಪಯ್ಯ ಅಂತ ಸೂರ್ಯ ಹೇಳ್ತಿರುವಾಗ, ನೋಡಿ ಮಾವ ಕೆಲಸ ಮಾಡೋ ಜಾಗದಲ್ಲಿ 1000 ಸಮಸ್ಯೆ ಬರ್ಬೋದು, ಇಷ್ಟ ಆಗೋರು ಇಷ್ಟ ಆಗದೆ ಇರೋರು ಅಂತ ತುಂಬಾ ಜನ ಇರ್ಬೋದು, ಒಬ್ಬರ ಬಗ್ಗೆ ಇಲ್ದೇ ಇರೋದ್ನೆಲ್ಲ ಹೇಳಿರ್ತಾರೆ, ಅದ್ ನಿಜ ಅಂತ ನಾವ್ ಹೇಗ್ ಮಾವ ಅನ್ಕೊಳ್ಳೋದು ಹೇಳಿ ಮಾವ ಅಂತ ಮೀನಾ ಕೇಳ್ತಿರುವಾಗ, ನೋಡ್ದೇನಪ್ಪಯ್ಯ ಯಾವ ರೀತಿ ಮಾತಾಡ್ತಿರಳು ಅಂತ ಸೂರ್ಯ ಹೇಳ್ತಿರ್ತಾನೆ. ಮಾವ ಇವ್ರು ಹೇಳ್ದಂಗೆ ಅವ್ರು ಕೆಟ್ಟವ್ರೇನ ಅಲ್ಲ ಮಾವ, ಒಂದ್ಸಲ ನನ್ ಮಂಟಪದ ಆರ್ಡರ್ ಬಂದಾಗ ಡೆಪಾಸಿಟ್ ಕಟ್ಬೇಕು ಅಂತ ಹೇಳಿದಲ್ಲ ಮಾವ ಅಂತ ಮೀನಾ ಹೇಳಿದಾಗ, ಹಾ ಹೌದಮ್ಮ ದುಡ್ಡು ಕಳ್ತನ ಆಯ್ತು ಅಂತ ಹೇಳ್ದಲ್ಲಮ್ಮ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಹೌದು ಮಾವ ಅದನ್ನ ನಾನು ಕನಕನ ಹತ್ರ ಹೋಗಿ ತಗೊಂಡಿದ್ದೆ, ಆ ದುಡ್ಡು ಕೊಟ್ಟಿದ್ದು ಬೇರೆ ಯಾರು ಅಲ್ಲ ಮಾವ ಈ ಅರುಣೆ ಅಂತ ಮೀನಾ ಹೇಳ್ತಿರುವಾಗ ಸೂರ್ಯ ಕೋಪದಿಂದ ಮೀನನ್ನೇ ಗುರಾಯಿಸ್ತಿರ್ತಾನೆ. ಕನಕ ದುಡ್ಡಿನ ಅವಶ್ಯಕತೆ ಇದೆ ಅಂತ ಹೇಳಿದಾಗ ಅವಳನ್ನ ಒಂದ್ ಮಾತನ್ನು ಕೇಳಿದೆ, ಅವಳಿಗೆ ಏನು ಹೇಳಿದೆ ಅವರೇ ದುಡ್ಡು ತಗೊಂಡ್ ಬಂದು ಕೊಟ್ಟಿದ್ದಾರೆ ಮಾವ, ನಿನ್ಗೆ ಯಾವತ್ತಾಗುತ್ತೋ ಆವಾಗ ತಂದ್ಕೊಡು ಅಂತ ಹೇಳಿದ್ದಾರೆ. ಇವ್ರು ಹೇಳೋ ರೀತಿ ಅವ್ರು ಕೆಟ್ಟವ್ರೇ ಆಗಿದ್ರೆ ಅವ್ರು ಯಾಕೆ ಮಾವ ಬೇರೆಯವ್ರಿಗೆ ಸಹಾಯ ಮಾಡ್ಬೇಕಾಗಿತ್ತು ಅಂತ ಮೀನಾ ಹೇಳ್ತಿರುವಾಗ, ಹಾಗಾದ್ರೆ ಕನಕ ಅವನ ಹತ್ರ ದುಡ್ಡು ಇಸ್ಕೊಟ್ಟಿದ್ಲ ಅಂತ ಸೂರ್ಯ ಕೋಪದಿಂದ ಮೀನನ್ಗೆ ಹೊಡೆಯೋದಕ್ಕೆ ಅಂತ ಹೋಗ್ತಾನೆ. ನಂತರ ಅಚ್ಚೆ ಈ ದುಡ್ಡಿಗೆ ರಿಸ್ಕ್ ತಗೊಂಡು ವಿಚಾರಾಕ್ಷಿ ಮನೆಗೆ ಹೋಗಿ ದುಡ್ಡು ತಗೊಂಡು ಬಂದಿದ್ದಾಯ್ತು, ಇದು ಅವ್ನ ದುಡ್ಡು ಅಂತ ಗೊತ್ತಾಗಿದ್ರೆ ನಾನು ಅದ್ರ ಸವಾಸಕ್ಕೆ ಹೋಗ್ತಾ ಇರ್ಲಿಲ್ಲ, ನೀನ್ ಯಾಕೆ ಇದ್ರ ಬಗ್ಗೆ ನನಗೆ ಮೊದಲೇ ಹೇಳಿಲ್ಲ ಅಂತ ಸೂರ್ಯ ಕೋಪದಿಂದ ಮೀನಿನ ಗುರಾಯಿಸ್ತಿರ್ತಾನೆ. ರೀ ನನಗೂ ಅದು ಅವ್ರ ದುಡ್ಡು ಅಂತ ಗೊತ್ತಿರಲಿಲ್ಲ, ಇತ್ತೀಚೆಗೆ ಮಾತಾಡ್ಬೇಕಾದ್ರೆ ಕನಕನೇ ಹೇಳಿದ್ದು ಅಂತ ಮೀನಾ ಹೇಳಿದಾಗ, ಈಗೇನು ದುಡ್ಡು ಕೊಟ್ಟಿದ ತಕ್ಷಣ ಅವ್ನು ತುಂಬಾ ಒಳ್ಳೆಯವನಾ, ಏನು ಅವನ ಹತ್ರ ದುಡ್ಡು ಜಾಸ್ತಿ ಇದೆ ಅಂತ ತೋರ್ಸ್ಕೊತಿದ್ದಾನ ಅವನು ಅಂತ ಸೂರ್ಯ ಮೀನಿನ ಮೇಲೆ ರೇಗಾಡ್ತಿರುವಾಗ ಶಾಂತಿ ಅವರಿಬ್ಬರ ಮಧ್ಯೆ ಜಗಳ ಚೆನ್ನಾಗಿ ಆಗ್ತಿದೆ ಅಂತ ನೋಡಿ ಖುಷಿ ಪಡ್ತಿರ್ತಾಳೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.